ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಅಲ್ಲಿ ದೋಸೆಯನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದೀವಿ. ದೋಸೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಅಕ್ಕಿಯನ್ನ ತಗೊಂಡಿದೀವಿ. ಅಕ್ಕಿಯನ್ನ 3 ರಿಂದ 4 ಗಂಟೆ ನೆನೆಸಿ ಇಟ್ಟಿದ್ವಿ. 3 ರಿಂದ 4 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಹಾಗೆ ತೆಂಗಿನಕಾಯಿಯನ್ನ ತಗೊಂಡಿದೀವಿ. ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ತಗೊಂಡಿದೀವಿ. 3 ರಿಂದ 4 ಹಸಿಮೆಣಸಿನಕಾಯಿಯನ್ನ ತಗೊಂಡಿದೀವಿ. ಹಾಗೆ ಉಳಿದಿರುವಂತಹ ಅನ್ನವನ್ನ ತಗೊಂಡಿದೀವಿ. ಅನ್ನವನ್ನ ಸ್ವಲ್ಪ 1 ಪ್ಲೇಟ್ ನಷ್ಟು ತಗೋಬೇಕಾಗತ್ತೆ. ಫಸ್ಟ್ ನಾವು ಅನ್ನವನ್ನ ಗ್ರೈಂಡ್ ಮಾಡ್ಕೋಬೇಕು. ಅನ್ನವನ್ನ ಹಾಕೋದ್ರಿಂದ ದೋಸೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹಾಗೆ ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದ್ವಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದನ್ನ ಒಂದ್ಸತಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ಮೂತ್ ಆಗಿ ಆಗ್ಬೇಕು. ಯಾವುದೇ ಗಂಟುಗಳಿಲ್ಲದ ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದೀವಿ. ತೆಂಗಿನಕಾಯಿ ತುರಿಯನ್ನ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನ ತೆಗೆದಿಟ್ಕೊಳ್ತಿದೀವಿ. ನೆಕ್ಸ್ಟ್ ಜಾರ್ಗೆ ನೆನೆಸಿರುವಂತಹ ಅಕ್ಕಿಯನ್ನ ಹಾಕೊಂಡಿದೀವಿ. ಹಾಗೆ ನೀರನ್ನ ಹಾಕೊಂಡಿದೀವಿ. ಇದನ್ನ ಗ್ರೈಂಡ್ ಮಾಡ್ಕೊಂಡಿದೀವಿ. ಹಾಗೆ ಗ್ರೈಂಡ್ ಮಾಡಿ ಆವಾಗಲೇ ಏನು ನಾವು ಅನ್ನ ಹಾಗೆ ಹಸಿಮೆಣಸಿನಕಾಯಿ ಮತ್ತೆ ತೆಂಗಿನಕಾಯಿಯನ್ನ ಗ್ರೈಂಡ್ ಮಾಡಿಕೊಂಡಿದ್ವೋ ಅದಕ್ಕೆ ಸೇರಿಸ್ಕೊಂಡಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಇದನ್ನ ಮಿಕ್ಸ್ ಮಾಡ್ಕೊಳ್ತಿದೀವಿ. ಇದನ್ನ ನೀವು ಫರ್ಮೆಂಟ್ ಮಾಡೋ ಅವಶ್ಯಕತೆ ಏನು ಇಲ್ಲ. ನಾವು ದೋಸೆ ಹಿಟ್ಟನ್ನ ಹೇಗೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ದೋಸೆ ಮಾಡ್ತೀವೋ ಆ ರೀತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ನೀವು ಮಾಡ್ಕೋಬಹುದು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತರಿಸ್ಕೋಬೇಕಾಗತ್ತೆ. ಹಾಗೆ ಅರ್ಧ ಸ್ಪೂನ್ ನಷ್ಟು ಸಕ್ಕರೆಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಇದರಿಂದ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಬ್ರೌನ್ ಕಲರ್ ನೀವು ನೋಡಿರ್ತೀರ ದೋಸೆಗೆ, ಅದು ಕೂಡ ಬರುತ್ತೆ. ಈಗ ತವಾಗೆ ಎಣ್ಣೆಯನ್ನ ಹಾಕೊಳ್ತಿದೀವಿ. ಎಣ್ಣೆನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ದೋಸೆಯನ್ನ ಹಾಕೋಬೇಕಾಗತ್ತೆ. ಹೋಟೆಲ್ ಸ್ಟೈಲ್ ನ ದೋಸೆಯನ್ನ ಮಾಡ್ತಿರೋದ್ರಿಂದ ತುಂಬಾ ಕ್ವಿಕ್ ಆಗಿ ನೀವು ಇದನ್ನ ಮಾಡ್ಕೋಬಹುದು. ಫರ್ಮೆಂಟ್ ಮಾಡೋ ಅವಶ್ಯಕತೆ ಏನು ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಿದೆ ಅಂತ. ನೀವೇ ನೋಡ್ತಿರೋ ಹಾಗೆ ತುಂಬಾ ಜಾಸ್ತಿ ಹೋಲ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಈಗ ಇನ್ನೊಂದ್ ಕಡೆ ನಾವ್ ಇದನ್ನ ಬೇಯಿಸ್ಕೊತಿದೀವಿ. ನೋಡಿ ಎಷ್ಟು ಬ್ರೌನ್ ಆಗಿ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 2 ಕಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಫ್ಲಫಿ ಆಗಿ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿರುತ್ತೆ ದೋಸೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನಾವಿದನ್ನ ಹಸಿಮೆಣಸಿನಕಾಯಿ ಚಟ್ನಿಯ ಜೊತೆ ಸರ್ವ್ ಮಾಡ್ತಿದೀವಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಕ್ವಿಕ್ ಆಗಿ ಕೂಡ ನೀವು ಮಾಡ್ಕೋಬಹುದು. ಹೋಟೆಲ್ ಸ್ಟೈಲ್ ಅಲ್ಲಿ ದೋಸೆನ ತುಂಬಾ ಸಾಫ್ಟ್ ಆಗಿ ಹೇಗ್ ಮಾಡ್ತಾರೆ ಅನ್ನೋ ಕ್ವೆಶನ್ ನಿಮ್ಮ ತಲೆಯಲ್ಲಿ ಇದ್ರೆ ಈ ರೀತಿ ಇದನ್ನ ಅನುಸರಿಸಿ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ದೋಸೆ. ನಾವಿದನ್ನ ಹಸಿಮೆಣಸಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೀವಿ. ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.